ಹೇಗಿದ್ದೀರಾ? ಇದೇನು ನಾನು ರೋಡಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಹೌದು, ಇವತ್ತು ಗುರುವಾರ ನಾವು ಬೆಂಗಳೂರಿಂದ ಮಂಗಳೂರು ಕಡೆಗೆ ಅಂದರೆ ಊರ ಕಡೆಗೆ ಪ್ರಯಾಣ ಬೆಳೆಸಿದ್ದೀವಿ. ನಮ್ಮ ಅಜ್ಜನ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರೋ ಕಾರಣ ಅದನ್ನು ಅಟೆಂಡ್ ಆಗೋಣ ಅಂತ ಸಡನ್ನಾಗಿ ಪ್ರೋಗ್ರಾಮ್ ಹಾಕಿ ಹೊರಟಿದ್ದೀವಿ. ಹೊರಡೋದ ಬೇಡವಾ ಅನ್ನೋದೊಂದು ಗೊಂದಲ ಇತ್ತು ಮನಸ್ಸಲ್ಲಿ. ಯಾಕಂದರೆ ನಮ್ಮ ಸುಶಾಂತ್ ಅಷ್ಟು ಸುಲಭದಲ್ಲಿ ಒಪ್ಪಿರಲಿಲ್ಲ ಹೊರಡೋಕ್ಕೆ. ನಾಳೆ ನಮ್ಮ ಮದುವೆಯ ವಾರ್ಷಿಕೋತ್ಸವ, ನಮ್ಮ ಮದುವೆಯಾಗಿ 37ನೇ ವಾರ್ಷಿಕೋತ್ಸವ ನಾಳೆ. ಅದನ್ನು ಸುಶಾಂತ್ ಮಿಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಅವನದ್ದೇನೇನೋ ಪ್ರೋಗ್ರಾಮ್ಸ್ ಹಾಕಿದ್ದ. ಹೇಗೋ ಅವನನ್ನು ಒಪ್ಪಿಸಿ ನಾವು ಮಂಗಳೂರಲ್ಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಂಡು ಆಮೇಲೆ ಮುಂದೆ ಪ್ರಯಾಣ ಬೆಳೆಸೋಣ ಊರ ಕಡೆಗೆ ಅಂತ ಯೋಚನೆ ಮಾಡಿಕೊಂಡು ಅವನಿಗೆ ಒಪ್ಪಿಸಿ ಹೊರಟ್ವಿ. ಹಾಗೆ ನಾಳೆ ನಮ್ಮ 37ನೇ ವಿವಾಹ ವಾರ್ಷಿಕೋತ್ಸವ. ಅದರ ತುಣುಕನ್ನು ನಿಮಗೆ ತೋರಿಸ್ತೀನಿ. ಮದುವೆ ಆದಮೇಲೆ ಮೊದಲ ಬಾರಿಗೆ ಬೆಂಗಳೂರು ಬಿಟ್ಟು ಹೊರಗಡೆ ನಾವು ಆಚರಿಸ್ತಾ ಇರೋದು. ನಾವು ಬೇಗ ಹೊರಟಿದ್ದೀವಿ. ತಿಂಡಿಗೆ ಎಲ್ಲ ನಿಲ್ಲಿಸ್ಕೊಳ್ತಾನೆ ಹೋಗ್ತೀವಿ ಮಧ್ಯದಲ್ಲಿ. ಅಲ್ಲಿ ನಿಮಗೆ ಅಲ್ಲೂ ಒಂದು ಚಿಕ್ಕ ಚಿಕ್ಕ ಒಂದು ಕ್ಲಿಪ್ಪಿಂಗ್ಸನ್ನು ತೋರಿಸ್ತೀನಿ. ಸಿಗೋಣ ಮುಂದೆ. ದಾರಿ ಮಧ್ಯದಲ್ಲಿ ನಮ್ಮ ಪ್ರಯಾಣದ ಮಧ್ಯದಲ್ಲಿ ನಾವು ಧ್ರುವ ತಾರೆ ಅನ್ನೋ ಹೋಟೆಲಲ್ಲಿ ತಿಂಡಿ ಮುಗಿಸ್ಕೊಂಡು ಮುಂದೆ ಪ್ರಯಾಣ ಬೆಳೆಸೋ ಪ್ಲ್ಯಾನ್ ಮಾಡಿ ನಿಲ್ಲಿಸಿದ್ವಿ. ಹಾಗೆ ತಿಂಡಿಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ತುಂಬ ದೊಡ್ಡ ಹೋಟೆಲ್ಲು, ತುಂಬ ರಶ್ಶು ಇರುತ್ತೆ. ಹಾಗಾಗಿ ಸುಶಾಂತ್ಗೆ ಏನು ಬೇಕು, ಅವನಿಗೆ ಇಷ್ಟ ಆಗಿರುವಂತಹ ಕೇಸರಿ ಬಾತ್ ಬೇಕೇ ಬೇಕು. ಅವನಿಗೆ ಕೇಸರಿ ಬಾತ್ ತೊಗೊಂಡು ನಾವು ಇಡ್ಲಿ ಹಾಗೂ ಪೊಂಗಲ್ ತಗೊಂಡು ತಿಂದು ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಬೆಂಗಳೂರು ಮಂಗಳೂರು ಹೈವೇ ತುಂಬ ಚೆನ್ನಾಗಿರೋ ಕಾರಣ ನಾನು ಸುಮಾರು 100 ಕಿಲೋಮೀಟರಷ್ಟು ನಾನು ಡ್ರೈವ್ ಮಾಡಿದೆ. ಈಗ ಒಂಥರ ಅದರಲ್ಲಿ ಪ್ಲೆಷರ್ ಸಿಗುತ್ತೆ, ಡ್ರೈವ್ ಮಾಡೋದ್ರಲ್ಲಿ ಖುಷಿ ಸಿಗುತ್ತೆ. ಯಾಕಂದರೆ ನಾವು ಇಷ್ಟು ಲೇಟಾಗಿ 50 ವಯಸ್ಸು ದಾಟಿ 54 ವಯಸ್ಸು ದಾಟಿ ಆದಮೇಲೆ ಡ್ರೈವಿಂಗ್ ಕಲಿತು ಓಡಿಸೋದ್ರಲ್ಲಿ ಒಂದು ಖುಷಿ ಇದೆ, ಒಂದು ಛಲ ಇದೆ, ಒಂದು ಏನು ಹೇಳೋದು, ಸುಖ ಇದೆ. ತುಂಬ ಖುಷಿಯಾಗುತ್ತೆ. ರೋಡು ಚೆನ್ನಾಗಿರೋ ಕಾರಣ, ಸುಮಾರು ದೂರ ನಾನು ಓಡಿಸಿರೋ ಕಾರಣ ಯಜಮಾನರಿಗೂ ಒಂದು ರೀತಿಯ ಬ್ರೇಕ್ ಸಿಗುತ್ತೆ ಅಥವಾ ರೆಸ್ಟ್ ಸಿಗುತ್ತೆ. ಹಾಗಾಗಿ ನಾವು ಓಡಿಸ್ಕೊಂಡು ಬಂದು ರೋಡ್ ಉತ್ತಮವಾಗಿರೋ ಕಾರಣ ಬೇಗ ಮಂಗಳೂರು ತಲುಪಿದ್ವಿ. ಅಲ್ಲಿ ಹಂಪನಕಟ್ಟದಲ್ಲಿ ಲಕ್ಷ್ಮೀ ಸಿಟಿ ಸೈಡ್ ಹೋಟೆಲಲ್ಲಿ ರೂಮ್ ಮಾಡಿ ರೂಮ್ಗೆ ಹೋಟೆಲಿಗೆ ಹೋದ್ವಿ. ನಾವು ಮಂಗಳೂರು ಬಂದು ತಲುಪಿದ್ವಿ. ಮಂಗಳೂರಲ್ಲಿ KSR ರಾವ್ ರೋಡಲ್ಲಿ ನಾವು ಲಕ್ಷ್ಮೀ ಸಿಟಿ ಸೈಡ್ ಹೋಟೆಲಲ್ಲಿ ಸ್ಟೇ ಮಾಡಿದ್ದೀವಿ. ಯಾಕಂದರೆ ನಾಳೆಯ ಒಂದು ಸುಶಾಂತಿನ ಸಮಾಧಾನಕ್ಕೋಸ್ಕರ ಇಲ್ಲಿ ಇವತ್ತು ಸ್ಟೇ ಮಾಡಿ ನಾಳೆ ನಾವು ನಮ್ಮ ಅಜ್ಜನ ಮನೆ ಕಡೆ ಹೊರಡ್ತೀವಿ. ಕುಂದಾಪುರದ ಹತ್ತಿರ ಹಳ್ಳಿ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ನಾವು ಉಳ್ಕೊಂಡಿರೋ ರೂಮು ಚೆನ್ನಾಗಿದೆ, ದೊಡ್ಡದಾಗಿದೆ. 3 ಬೆಡ್, ಸಪರೇಟಾಗಿ 3 ಬೆಡ್ ಇದೆ. ಹಾಗೆ ಈ ಥರ ಇದೆ ವ್ಯೂ. ಒಂದು ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಒಂದು ಗ್ಲಿಮ್ಸ್. ಇಲ್ಲೊಂದು ವಾರ್ಡ್ರೋಬ್ ಇದೆ ಚಿಕ್ಕದು. ಹಾಗೆ ಇಲ್ಲಿ ಬಾತ್ರೂಮ್ ಇದೆ. ಒಂದಿನದ ಸ್ಟೇ ಅಲ್ವಾ. ನಾಳೆ ನಾವು ಮಧ್ಯಾಹ್ನ ಊಟ ಮುಗಿಸಿದ ತಕ್ಷಣ ಹೊರಡ್ತಾ ಇದ್ದೀವಿ. ನಮ್ಮ ಸುಶಾಂತ್ ಮಹಾರಾಜ ನೋಡಿ ಆರಾಮಕ್ಕೆ ಬಂದು ಕಾಟ್ ಮೇಲೆ ರೆಸ್ಟ್ ಮಾಡ್ತಾ ಇದ್ದಾನೆ. ಇನ್ನು ಊಟ ಆಗಿಲ್ಲ, ಈಗ ಊಟಕ್ಕೆ ಹೋಗಬೇಕು. ನಾವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆಮೇಲೆ ಸಾಯಂಕಾಲ ಇಲ್ಲೇ ಎಲ್ಲಾದರೂ ಸ್ವಲ್ಪ ಹೊರಗಡೆ ನಿಮಗೆ ಆಮೇಲೆ ಸಿಗ್ತೀನಿ. ಮತ್ತೆ ಸಾಯಂಕಾಲ ಹಾಗೆ ಐಸ್ ಕ್ರೀಮ್ ತಿನ್ನೋಕ್ಕೋಸ್ಕರ ಮಂಗಳೂರಿನಲ್ಲೇ ಅತ್ಯಂತ ಫೇಮಸ್ ಆದ ಐಡಿಯಲ್ ಕೆಫೆಗೆ ಬಂದು ಐಸ್ ಕ್ರೀಮು ಹಾಗೂ ಮಂಗಳೂರು ಬಜ್ಜಿ, ಅದರಲ್ಲೂ ಗಡ್ಬಡ ಐಸ್ ಕ್ರೀಮು
ತುಂಬ ರುಚಿಕರವಾದ ಐಸ್ ಕ್ರೀಮು, ಎಲ್ಲರೂ ಇಷ್ಟಪಡುವಂತಹ ಐಸ್ ಕ್ರೀಮು. ಎಲ್ಲಿ ತಿಂದರೂ ನಿಮಗೆ ಮಂಗಳೂರು ಐಡಿಯಲ್ಸ್ ಅಥವಾ ಪಬ್ಬಾಸಲ್ಲಿ ತಿಂದಿರೋ ಟೇಸ್ಟು ಸಿಗೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಅಲ್ಲಿ ಹೋಗಿ ನಾವು ಚೆನ್ನಾಗಿ ಐಸ್ ಕ್ರೀಮ್ ತಿಂದು ಹಾಗೆ ನಾವು ವಾಪಸ್ ರೂಮಿಗೆ ಬಂದ್ವಿ. ಇವತ್ತು ನಮ್ಮ ವಿವಾಹ ವಾರ್ಷಿಕೋತ್ಸವದ ದಿನ, 37ನೇ ವಿವಾಹ ವಾರ್ಷಿಕೋತ್ಸವ ಇವತ್ತು. ಹಾಗಾಗಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಮೊದಲು ನಮ್ಮ ಹೋಟೆಲಿನ ಪಕ್ಕದಲ್ಲೇ ಹತ್ತಿರದಲ್ಲೇ ಇರುವಂತಹ ಶರವು ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ವಿ. ತುಂಬ ಶಕ್ತಿ ಇರುವಂತಹ ದೇವಸ್ಥಾನ ಅಂತ ಹೇಳ್ತಾರೆ. ನಾವು ಮೊದಲು ತುಂಬ ಬರ್ತಿದ್ವಿ ಮಂಗಳೂರಿನಲ್ಲಿ ಓದೋ ಸಮಯದಲ್ಲಿ. ಈಗ ಅಪರೂಪ ಆಗಿದೆ. ಆದರೂ ಇವತ್ತು ವಿಶೇಷ ದಿನವಾದ ಕಾರಣ ಬೆಳಗ್ಗೆ ಗಣಪತಿಯ ದರ್ಶನ ಮಾಡಿಕೊಂಡು ಆಮೇಲೆ ಮುಂದಿನ ನಮ್ಮ ಕಾರ್ಯಕ್ರಮ ಶುರುವಾಯಿತು. ಪ್ರೀತಿಯ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ 37ನೇ ವಿವಾಹ ವಾರ್ಷಿಕೋತ್ಸವದ ದಿನ. ಮೇ 8ನೇ ತಾರೀಕು 1989ರಲ್ಲಿ ಅಕ್ಷಯ ತೃತೀಯ ಅವತ್ತು ನಮ್ಮ ಮದುವೆ ಆಯಿತು. 37 ವಸಂತಗಳನ್ನು ನಾವು ಮುಗಿಸಿದ್ದೀವಿ. ಖುಷಿಯಿಂದ ಎಷ್ಟೇ ಜೀವನದಲ್ಲಿ ಅಡೆತಡೆಗಳು ಬಂದರೂ ಅದನ್ನು ಎದುರಿಸಿ ಮೆಟ್ಟಿ ನಿಂತು ನಾವು ನಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಜೀವನವನ್ನು ಖುಷಿಯಿಂದ ಅನುಭವಿಸ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಮಂಗಳೂರಲ್ಲಿ ಆಚರಿಸ್ತಾ ಇದ್ದೀವಿ. ಮೊದಲನೇ ವರ್ಷ, 37 ವರ್ಷದಲ್ಲಿ ನಾವು ಬೆಂಗಳೂರು ಬಿಟ್ಟು ಹೊರಗಡೆ ನಮ್ಮ ಆ್ಯನಿವರ್ಸರಿಯನ್ನು ಆಚರಿಸ್ತಾ ಇರೋದು ಇದೇ ಮೊದಲು. ಸಡನ್ನಾಗಿ ಹೋಗೋಣ ಅಂತ ನಿರ್ಧಾರ ಮಾಡಿ ಹೊರಟ್ವಿ. ಅದಕ್ಕಾಗಿ ಮಂಗಳೂರಲ್ಲಿ ಆಚರಿಸ್ತಾ ಇದ್ದೀವಿ. ನಮ್ಮ ಸುಶಾಂತ್ ಕೇಳಲ್ಲ, ಅವನು ಇಲ್ಲ ಬೆಂಗಳೂರಲ್ಲೇ ಬೇಕು ಅಂತ ಹೇಳ್ತಾ ಇದ್ದ. ಇವತ್ತೇನು ಪುಟ್ಟ? ಯಾರದ್ದು? ಅಪ್ಪಮ್ಮಂದು. ಹೌದಾ? ನೀನು ವಿಶ್ ಮಾಡಿಲ್ಲ ಮತ್ತೆ ಹೇಳು. ನನಗೆ ಮೆನಿ ಹ್ಯಾಪಿ ರಿಟರ್ನ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿದ್ದಾನೆ. ಥ್ಯಾಂಕ್ ಯು ಚಿನ್ನಿ. ಥ್ಯಾಂಕ್ ಯು. ನಮ್ಮ ಸುಶಾಂತ್ಗೆ ಅದೇನೋ ಒಂದು ಸಂಭ್ರಮ. ಮದುವೆಯ ಆ್ಯನಿವರ್ಸರಿ ಅಥವಾ ಹುಟ್ಟದ ಬರ್ತ್ಡೇಸ್ ಅಂದರೆ ಅವನಿಗೇನೋ ಒಂದು ಸಂಭ್ರಮ. ಹಾಗಾಗಿ ನಾವಿವತ್ತು ಮಂಗಳೂರಲ್ಲಿ ಹೋಟೆಲಲ್ಲಿ ಸ್ಟೇ ಮಾಡಿ ಮಧ್ಯಾಹ್ನ ಊಟವನ್ನು ಹೊರಗಡೆ ಮುಗಿಸ್ಕೊಂಡು ಆಮೇಲೆ ನಾವು ನಮ್ಮ ಅಜ್ಜನ ಮನೆ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ, ಕುಂದಾಪುರಕ್ಕೆ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ನಮ್ಮ ಮೇಲೆ ಇರಲಿ. ನಮ್ಮ ಆ್ಯನಿವರ್ಸರಿ ಅನ್ನೋದು ನಾನೇ ಯಜಮಾನ್ರಿಗೆ ವಿಶ್ ಮಾಡಿಲ್ಲ ಇವತ್ತು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ, 37th ವೆಡ್ಡಿಂಗ್ ಆ್ಯನಿವರ್ಸರಿ. ಪ್ರತಿ ವರ್ಷ ಬರುತ್ತೆ ಆ್ಯನಿವರ್ಸರಿ ಅನ್ನೋದು, ಆದರೆ ಎಲ್ಲರ ಜೀವನದಲ್ಲೂ ಅದೊಂದು ವಿಶೇಷವಾದ ದಿನನೇ. ಯಾಕಂದರೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಒಂದು ಗಳಿಗೆ ಅಥವಾ ಆ ಒಂದು ಜೊತೆಯಲ್ಲಿ ನಾವು ಏನೇ ಕಷ್ಟ ಬಂದರೂ ಸುಖ ಬಂದರೂ ಅದನ್ನು ಹಂಚಿಕೊಂಡು ತಕ್ಕಡಿ ಥರ ಎರಡೂ ಸಮತೋಲನದಲ್ಲಿ ತೂಗಿದ್ರೆ ಮಾತ್ರ ಅದು ಕರೆಕ್ಟಾದ ತೂಕ ತೋರಿಸೋದಲ್ವಾ. ಅದೇ ಥರ ಗಂಡ ಹೆಂಡತಿ ಅನ್ನೋದು ಎರಡು ತಕ್ಕಡಿಯ ಎರಡು ತಟ್ಟೆ ಥರ. ಅದು ಸಮತೂಕದಲ್ಲಿ ಸಮತೋಲನದಲ್ಲಿ ಇದ್ದರೆ ಮಾತ್ರ ನಿಮ್ಮ ಸಂಸಾರ ಜೀವನ ಸುಗಮವಾಗಿ ಸಾಗತ್ತೆ. ಒಂದು ತಟ್ಟೆ ಇಲ್ಲಿ ಒಂದು ತಟ್ಟೆ ಇಲ್ಲಿ ಇದ್ದಾಗ ಏನಾಗತ್ತೆ ಹೇಳಿ? ಸಮತೋಲನ ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ. ಸಂಸಾರ ಛಿದ್ರ ಆಗತ್ತೆ ಅಥವಾ ಸಂಸಾರ ಖುಷಿಯಲ್ಲಿ ಕಳಿಯೋಕ್ಕಾಗಲ್ಲ. ಭಿನ್ನಾಭಿಪ್ರಾಯಗಳು ಅಥವಾ ಏನು ಹೇಳೋದು, ಬೇರೆ ಬೇರೆ ಮನಸ್ಥಿತಿಗಳು ಸೇರಿ ಒಂದಾಗಿ ಬಾಳೋಕ್ಕೆ ಕಷ್ಟ ಆಗ್ತಿರತ್ತೆ. ನಮ್ಮ ಜೀವನದಲ್ಲಿ ಆ ಥರ ಏನೂ ನಡೆದಿಲ್ಲ. ನಾವು ತುಂಬ ಖುಷಿಯಿಂದ ನಮ್ಮ ಸುಶಾಂತ್ ಜೊತೆ 37 ವರ್ಷದಿಂದ ನಡೀತಾನೇ ಬಂದಿದ್ದೀವಿ. ಎಷ್ಟೇ ಅಡೆತಡೆ ಇರಲಿ ಅದನ್ನು ಸಹಿಸಿಕೊಂಡು ಖುಷಿಯಿಂದ ಜೀವನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಹಾರೈಕೆಗಳು ನಮ್ಮ ಮೇಲೆ ಇರಲಿ ಇವತ್ತು ನಮ್ಮ ಆ್ಯನಿವರ್ಸರಿಗೆ ಅಂತ ಹೇಳ್ತಾ ನಿಮಗೆ ಮುಂದೆ ಏನೇನು ನಡೆಯುತ್ತೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಇವತ್ತು ಇಲ್ಲಿದೆ ನೋಡಿ, ನನಗೆ ಯಜಮಾನರ ಕಡೆಯಿಂದ ಕೆಲವು ಗಿಫ್ಟ್ಗಳು ಬಂದಿದ್ದಾವೆ. ಅನಿರೀಕ್ಷಿತ, ನನಗೆ ಹೇಳದೇನೆ ಅವರು ನನಗೋಸ್ಕರ ಒಂದು ಟೈಮಿಕ್ಸ್ ವಾಚನ್ನು ತರಿಸಿದ್ದಾರೆ. ನನಗೆ ವಾಚ್ಗಳಂದರೆ ಅಷ್ಟು ಇಷ್ಟ ಇಲ್ಲ. ನೀವು ನೋಡಿರ್ಬೋದು ನನ್ನ ಎಲ್ಲ ವಿಡಿಯೋಗಳಲ್ಲೂ ನಾನು ಸುಮಾರು ಈಗ ಒಂದು 10 ವರ್ಷದಿಂದ ವಾಚ್ ಕಟ್ಟೇ ಇಲ್ಲ. 10 ಅಲ್ಲ 20 ವರ್ಷ ಆಗಿರ್ಬೋದು, ನಾನು ವಾಚೇ ಕಟ್ಟಿಲ್ಲ. ನನಗೆ ವಾಚ್ ಇಷ್ಟ ಇಲ್ಲ. ನನ್ನ ಹತ್ರ ಬೇಕಾದಷ್ಟು ವಾಚ್ಗಳು ಇದೆ ಮನೆಯಲ್ಲಿ, ಆದರೆ ನಾನು ಕಟ್ಟಲ್ಲ. ನನಗೆ ಅದು ಇಷ್ಟ ಇಲ್ಲ. ಆದರೂ ನಮ್ಮ ಯಜಮಾನರು ನಾನು ರೋಸ್ ಗೋಲ್ಡ್ ಕಲರ್ ವಾಚ್ ಅಂತ ತುಂಬ ದಿವಸದಿಂದ ಹೇಳ್ತಾ ಇದ್ದೆ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲದೇನೆ ಒಂದು ವಾಚ್ ತರಿಸಿದ್ದಾರೆ, ಟೈಮಿಕ್ಸ್ ವಾಚು. ನಿನ್ನೆ ಅಲ್ಲ ಮೊನ್ನೆ ಅಷ್ಟೇ ಬಂತು. ಸಡನ್ ಎಲ್ಲ ಬುಕ್ ಮಾಡಿರೋದು, ಪ್ಲ್ಯಾನೇ ಇರಲಿಲ್ಲ.
ಬಂದ ಮೇಲೆ ಹೇಳಿದ್ದಾರೆ ಅವ್ರು ನನಗೆ ಹಾಕ್ತಾ ಇದ್ದಾರೆ ಯಜಮಾನರು ಪ್ರೀತಿಯಿಂದ. ಅವರದೊಂದು ಉಡುಗೊರೆ, ಅವ್ರು ಮಾತ್ರ ಏನು ತಗೊಳ್ಳಲ್ಲ. ನಾನು ಹೇಳಿದ್ರೆ ಅದ್ರ ಜೊತೆಯಲ್ಲಿ ಇದು ನಾನು ಜೊತೆಲೇ ತಗೊಂಡಿದ್ದು. ನಾವು ರೀಸೆಂಟು ಈಗೊಂದು ವಾರದ ಹಿಂದೆ ಒಂದು ಚಿಕ್ಕದೊಂದು ಬೆಳ್ಳಿಯ ಒಂದು ಓಲೆ ಸುಮ್ಮನೆ ಒಂದು ನೋಡಿದೆ, ಒಂದು ಕಡೆ ಹೋದಾಗ ಇಷ್ಟ ಆಯಿತು, ಅದಕ್ಕೆ ತಗೊಂಡ್ವಿ. ಬೆಳ್ಳಿದಿದು, ಚಿನ್ನದೇನಲ್ಲ, ಬೆಳ್ಳಿಯ ಓಲೆ, ದಿನ ಬೇಕಾದರೆ ಹಾಕ್ಕೋಬೋದು ಅಂತ ಒಂದು ತಗೊಂಡಿರೋದು. ಹಾಗೆ ನನಗೆ ಆ್ಯನಿವರ್ಸರಿಗೋಸ್ಕರ ನಮ್ಮ ಯಜಮಾನರು ಒಂದು ಇದು ಅವರಿಗೆ ಟೀ ಶರ್ಟ್ ಏನು ತೊಗೊಳ್ಳಲ್ಲ ಅಂತ ಹೇಳಿರೋದಕ್ಕೆ ನಾನು ಬಲವಂತ ಮಾಡಿ ಒಂದು ಟೀ ಶರ್ಟ್ ತೊಗೊಂಡಿದ್ದಾರಷ್ಟೇ. ನನಗೊಂದು ಡ್ರೆಸ್ ಕೊಡಿಸಿದ್ದಾರೆ. ನಾನು ಆಮೇಲೆ ಹಾಕ್ಕೋತೀನಿ, ಇದನ್ನು ಆಮೇಲೆ ಹಾಕ್ಕೊಂಡಾಗ ತೋರಿಸ್ತೀನಿ ನಿಮಗೆ. ಹಾಗೆ ಇವತ್ತು ನಾವು ಮಂಗಳೂರಲ್ಲಿ ಆಚರಿಸ್ತಿರೋ ಕಾರಣ ನಾವು ಓದಿದ್ದೆಲ್ಲ ಮಂಗಳೂರಲ್ಲಿ. ಇಲ್ಲಿ ನಮ್ಮ ತುಂಬ ಸ್ನೇಹಿತೆಯರು ಎಲ್ಲರೂ ಇದ್ದಾರೆ, ಕಾಲೇಜ್ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ನಾವು ನಿನ್ನೆ ಮಂಗಳೂರು ತಲುಪಿದ ಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಒಂದು ಗೆಟ್ ಟುಗೆದರ್ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡಿ ನಮ್ಮ ಕಾಲೇಜ್ ಗ್ರೂಪ್ಗೆ ಹಾಕಿದಾಗ ಕೆಲವರಿಗೆಲ್ಲ ಆಗಲ್ಲ, ಕೆಲವರು ಔಟ್ ಆಫ್ ಸ್ಟೇಷನ್, ಕೆಲವರಿಗೆ ಬೇರೆ ಫಂಕ್ಷನ್ಗಳು ಆಲ್ರೆಡಿ ಇದೆ. ಹಾಗಾಗಿ ಕೆಲವು ಮಂದಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸಾಧ್ಯ ಆದರೆ ಅದರ ಕ್ಲಿಪ್ಪಿಂಗನ್ನು ನಾನು ಚಿಕ್ಕ ಪೀಸ್ ಹಾಕ್ತೀನಿ, ಅದನ್ನು ನಿಮಗೂ ತೋರಿಸ್ತೀನಿ, ಯಾರು ಬರ್ತಾರೆ, ಹೇಗೆ ನಡೆಯುತ್ತೆ ಅನ್ನೋದನ್ನು ಸಾಧ್ಯವಾದರೆ ನಿಮಗೂ ತೋರಿಸ್ತೀನಿ ಅಂತ ಹೇಳ್ತಾ, ನಮ್ಮ ಆ್ಯನಿವರ್ಸರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಸಿಗೋಣ ಆಮೇಲೆ ಮತ್ತೆ. ಮಧ್ಯಾಹ್ನ 12:30 ನಾವು ಊಟಕ್ಕಾಗಿ ಮಂಗಳೂರಿನ ಪಾಕಶಾಲಾ ಹೋಟೆಲಿಗೆ ಹೋದ್ವಿ. ಅಲ್ಲಿ ನಮ್ಮ ಕಾಲೇಜು ಫ್ರೆಂಡ್ಸು ಬಂದಿದ್ದರು. ಎಲ್ರಿಗೂ ಬರೋಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲರೂ ಬಂದಿದ್ದರೆ ಇನ್ನೂ ಖುಷಿ ಆಗ್ತಾಯಿತ್ತು. ಆದರೆ ನಾವು ತುಂಬ ಚಿಕ್ಕ ಸಮಯದಲ್ಲಿ ಹೇಳಿರೋ ಕಾರಣ ಬರೋಕ್ಕಾಗಲಿಲ್ಲ. ಬಂದಿರೋರ ಜೊತೆ ನಾವು ತುಂಬ ಖುಷಿಪಟ್ವಿ. ಎಷ್ಟೋ ವರ್ಷಗಳ ನಂತರ ನಮ್ಮ ಭೇಟಿ. ಹಾಗೆ ಎಲ್ಲರೂ ಅಷ್ಟು ಖುಷಿಯಾಗಿ ತುಂಬ ಸಂತೋಷಪಟ್ಟು ಊಟವನ್ನು ಮುಗಿಸಿದ್ವಿ. ನಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ತುಂಬ ಖುಷಿಯಾಗಿ ಕಳೆಯುವಂತೆ ಮಾಡಿದ ನಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಇನ್ನೊಮ್ಮೆ ಧನ್ಯವಾದಗಳು ಹೇಳ್ತಾ. ಎಲ್ಲಿ ಬಂದಿದ್ದ ನೀನು? ಓ, ಈ ಊರು ಯಾವುದು? ಸುಶಾಂತನ ತುಂಬ ಪ್ರೀತಿಯಿಂದ ಮಾತಾಡಿಸಿ ನಮಗೆಲ್ಲರಿಗೂ ಖುಷಿ ಕೊಟ್ಟ ನಮ್ಮ ಫ್ರೆಂಡ್ಸ್ಗಳಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮನ್ನು ಎಲ್ಲ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದ.